ಅಪ್ಪಾಜಿ, ಚಾ ಕುಡೀರಿ. ಹೇಗಿದ್ಯಮ್ಮ ಶಾಂತ? ನಮ್ಮಪ್ಪನ ಆರೋಗ್ಯ ಅಣ್ಣೆ ಈಗ ಸ್ವಲ್ಪ ಪರವಾಗಿಲ್ಲ, ಕೆಮ್ಮು ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ಯಾಕೋ ಗೊತ್ತಿಲ್ಲ, ಚಳಿಗೆ ಸ್ವಲ್ಪ ನಡುತ್ತಿದ್ದಾರೆ ಅಷ್ಟೇ. ಅಪ್ಪಾಜಿ, ಜಗದೀಶ, ಈ ಅವಿವೇಕಿ ಪುಂಡ್ರಿಗೆ ಇನ್ನೆಷ್ಟು ದಿನ ಈ ಮನೆಯಲ್ಲಿ ಅವಕಾಶ ಕೊಡ್ತಾ ಇದೆಯಪ್ಪ? ಅಪ್ಪ, ಅಂದ್ರೆ ನೀನು ಹೇಳುವ ಮಾತು ಇವರನ್ನ ಈ ಮನೆಯಿಂದ ಹೊರಗಟ್ಟಬೇಕು ಅಂತಾನ? ಹೌದು ಮಗು. ಯಾರು ಮಾಡಿದ ಕೂಳನ್ನ ಬಾರಿಸಿ ಕೈ ಹಿಡಿದು ಬೇಜವಾಬ್ದಾರಿಯಿಂದ ಊರೆಲ್ಲ ತಿರುಗಾಡ್ತಾ ಇದ್ದಾರೆ. ದಿನಕ್ಕೊಂದು ಸಿನಿಮಾ, ದಿನಕ್ಕೊಂದು ಪಾರ್ಕು, ದಿನಕ್ಕೊಂದು ಪಬ್ಬು ಅಂತ ಹೇಳಿ ತಿರುಗಾಡುವ ಈ ಮನೆ ಇವರಿಂದ ನಮ್ಗೆ ಯಾವ ಪ್ರಯೋಜನವೂ ಇಲ್ಲಪ್ಪ. ನಿನ್ನ ವಿಶಾಲ ಹೃದಯದ ಭಾವನೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಂದಮೇಲೆ ಇವರ ಮೇಲೆ ನಮ್ಮ ಹೃದಯ ಕಲ್ಲಾಗಲೇಬೇಕು. ಪ್ರಕಾಶ ನನ್ನ ಮಗನೆಂಬ ಮಮಕಾರ ದೂರ ಆಗಲೇಬೇಕು. ನೀವೆಲ್ಲರೂ ಚಿಂತನೆಯಲ್ಲಿ ಇರಬೇಕಾದ್ರೆ ಕಣ್ಣೆತ್ತು ಸಹ ನೋಡದೆ ಹೋಗ್ತಾನೆ ಇದ್ದಾನಲ್ಲ, ಅವನು ಇನ್ನೂ ನಿನ್ನ ಒಡ ಹುಡುಗನ ಕೊಡದಿಲ್ಲ, ಆ ಹೆಣ್ಣಿನ ದಾಸನಾಗಿದ್ದಾನೆ. ಅಪ್ಪಾಜಿ, ಅಣ್ಣ ತಮ್ಮಂದಿರ ಸಂಬಂಧ ಸತ್ತು ಸ್ವರ್ಗ ಸೇರಿದರೂ ಸುಳ್ಳಾಗುವುದಿಲ್ಲ ಅಂತ ಹೇಳಿರೋದು ಕೇಳಿಲ್ಲ ಅಪ್ಪ. ಪ್ರಕಾಶ ಸ್ವಲ್ಪ ದುಡುಕಿದ್ದಾನೆ, ಇಲ್ಲ ಅಂತ ಹೇಳುವುದಿಲ್ಲ. ಯಾಕೆ ಹೇಳು? ಹುಚ್ಚು ಹರೆಯದ ಪ್ರೇಮದಲ್ಲಿ ಅವನು ಕುರುಡಾಗಿದ್ದಾನೆ. ಅವನಿಗೆ ಸ್ವಲ್ಪ ತಿಳಿ ಹೇಳಬೇಕು, ಅವನನ್ನು ದಾರಿಗೆ ಕರೆತರಬೇಕು ಅಷ್ಟೇ. ಅದನ್ನು ಬಿಟ್ಟು ಈ ರೀತಿಯಾಗಿ ಮನೆಯಿಂದ ಹೊರಗಟ್ಟಿದರೆ ನಾವು ಏನು ಪುರುಷಾರ್ಥ ಸಾಧಿಸಿದ ಹಾಗಾಗ್ತದೆ ಹೇಳಪ್ಪ. ನಾನೆಷ್ಟು ಹೇಳಿದ್ರು ನಿನ್ನ ವಿಚಾರ ಬದಲಾಗುವ ಲಕ್ಷಣನೇ ಕಾಣ್ತಾ ಇಲ್ಲ. ಒಟ್ಟಾರೆ ಏನು ಮಾಡ್ತೀಯೋ ಏನು ಅಪ್ಪ, ನೀನು ಏನು ಉಪದೇಶ ಹೇಳಿದ್ರು ಅವನಿಗೆ ಈಗ ಅರ್ಥ ಆಗುವುದಿಲ್ವಪ್ಪ. ಅವನು ಆ ಹುಚ್ಚು ಹೆಣ್ಣಿನ ಹಿಂದೆ ಬಿದ್ದಿದ್ದಾನೆ. ಅವಳ ರೂಪದ ಹುಚ್ಚಿನಲ್ಲಿ, ಆಸ್ತಿಯ ಕಿಚ್ಚಿನಲ್ಲಿ ಬೇಯ್ತಾ ಇದ್ದಾನೆ. ನೀನು ಏನು ಹೇಳಿದ್ರು ಅವನಿಗೆ ಎಷ್ಟು ಬೇಗ ಅರ್ಥ ಆಗೋದಿಲ್ಲಪ್ಪ. ಇರಲಿ, ಸಂದರ್ಭ ಬಂದಾಗ ನಾನೆಲ್ಲ ನೋಡ್ಕೊಳ್ತೇನೆ. ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊ. ಏನ್ರಿ ಸುಮ್ಮನೆ ಕುಳಿತು ಬಿಟ್ರಲ್ಲ, ಊಟಕ್ಕಿಂದಾರ್ಲೆ ಹೇಳ್ಬಾರ್ದ? ಸರಿ ಅಣ್ಣ, ಈಗಲೇ ತರ್ತೀನಿ. ಪ್ರಕಾಶ, ನಿರುದ್ಯೋಗಿ ನಾಯಿ ಅಂತ ತಿರುಗಾಡುವ ನಿಮಗೆ ಅವಳೇನು ನಿಮ್ಮ ದಾಸಿ ಅಂತ ತಿಳ್ಕೊಂಡೇನು? ನಿನ್ನ ತಂಗಿಯನ್ನು ನಿನ್ನ ಊಟದ ಆರ್ಡರನ್ನು ಸ್ವೀಕರಿಸಿ ಊಟದ ತಾಟನ್ನು ಕೊಡೋದಕ್ಕೆ ಈ ಮನೆಯನ್ನು ಅಪ್ಪಾಜಿ, ಯಾಕಪ್ಪಾಜಿ ಇಷ್ಟೊಂದು ದುಡ್ಕೊಂಡು ಮಾತಾಡ್ತಿದ್ದೀರಾ? ಅಲ್ಲ ಅಪ್ಪಾಜಿ, ನಾನು ಊಟ ಕೊಟ್ರೆ ಈ ನನ್ನ ಕೈಯನ್ನು ಸೌದು ಹೋಗಲ್ಲ, ಬಿಡಿ ಅಪ್ಪಾಜಿ. ಕುಂತಿಯಾದ ನೀನೇ ಎಲ್ಲ ಮಾಡಬೇಕು ಅಂತೇಳಿ ಏನಾದರೂ ಬಾಂಡ್ಗಿಂಡ್ ಏನಾದರೂ ಬರ್ಕೊಟ್ಟಿದ್ದೀನಮ್ಮ? ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡಿರೋ ಆ ಹೆಣ್ಣಿಗೆ ಏನಾಗಿದೆ? ದಾಡಿ ತನ್ನ ಗಂಡನ ಊಟವನ್ನು ಕೊಟ್ಟು ತಾನು ಊಟ ಮಾಡಿ ಪ್ಲೇಟನ್ನು ತೊಳೆದಿಡೋ ಇಳಿದೋಕೆ ಅವಳೇನು ಕುಂತಿಯೋ ಕುರುಡಿಯೋ ಅಥವಾ ಕೈ ಕಾಲು ಬಿದ್ದು ಕೈ ಕಾಲು ಹೋಗಿದ್ದು ನನಗಲ್ರಿ, ನಿಮ್ಮ ಮಗಳಿಗೆ. ಏನಂದೆ? ಏನ್ರಿ ನೀವು? ಇವ್ರು ಇಷ್ಟೊಂದು ಅವಮಾನ ಮಾಡ್ತಾ ಇದ್ರು ಸುಮ್ಮನೆ ಕುಳಿತುಕೊಂಡಿದ್ದೀರಲ್ಲ, ನಿಮಗೆ ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದೆಯೇನ್ರಿ? ಅಲ್ಲ, ನೀವು ನಿಮ್ಮ ಮನೆಯವ್ರ ಜೊತೆ ಸೇರ್ಕೊಂಡು ನನ್ನನ್ನು ಇಷ್ಟು ಬೇಗ ಮರಿತೀರಿ ಅಂತ ನಾನು ಕನಸಿನಲ್ಲ ತಿಳಿದಿರಲಿಲ್ಲ. ಅಪ್ಪ, ನಮ್ಮ ಮೇಲೆ ಇಷ್ಟೊಂದು ಕೋಪ? ನಾವು ಯಾವ ತಪ್ಪನ್ನ ಮಾಡಿದೀವಿ ಅಂತ ನಮ್ಮ ಮೇಲೆ ಇಷ್ಟೆಲ್ಲ ರೇಗಾಡ್ತಿದ್ದೀರಾ? ಅಪರಾಧ ನಿನ್ನದಲ್ಲಪ್ಪ, ಅಪರಾಧ ನನ್ನದು. ಹೆತ್ತವರಿಲ್ಲ, ಹಡೆದವರಿಲ್ಲ, ಒಡವಟ್ಟಿದವರನ್ನೆಲ್ಲ ಮರೆತು ಒಬ್ಬ ಹೆಣ್ಣಿನಕ್ಕಾಗಿ ನೀನು ಇದು ನನ್ನಿಂದ ಅಪರಾಧ ಆಗೋಗಿದೆ ಅಲ್ವೋ? ನೀನು ಇವಳನ್ನ ಕೈ ಯಾವ ಪುರುಷಾರ್ಥವನ್ನು ಸಾಧಿಸುತ್ತಾಗಿ ನಮ್ಮ ಮೇಲೆ ಅಧಿಕಾರ ಚಲಾಯಿಸೋದಕ್ಕೋ ಅಥವಾ ಕಲಿತವಳಿಂದ ಮಾತ್ರಕ್ಕೆ ಅವಳು ನಿನ್ನ ತಂಗಿಯಿಂದ ಸೇವೆ ಮಾಡಿಸು? ಜಗದೀಶ, ನೋಡಪ್ಪ, ಪ್ರಕಾಶ
ನೀನು ಕೂಡ ನನ್ನ ಮಗನಲ್ಲವೇ? ನಿನ್ನ ದೇಹದಲ್ಲೂ ನನ್ನ ರಕ್ತ ಹರಿತಾ ಇಲ್ಲವೇ? ನಿನ್ನನ್ನು ಎತ್ತಿ ಆಡಿಸಿದ ನಾನು, ನಿನಗಾಗಿ ಹೋರಾಡಿದ ನಿನ್ನ ಅಣ್ಣ, ನಿನ್ನ ಚಿಂತನೆಯಲ್ಲಿ ಸದಾ ಇರುವ ನಿನ್ನ ತಂಗಿಯನ್ನು ಮರೆತು ಆ ಹುಚ್ಚು ಹೆಣ್ಣಿನ ಹಿಂಬಾಲಿಸಿ ಹೋಗೋದಕ್ಕೆ ಅದೆಷ್ಟು ಕಠೋರವಾಗಿದೆಯಪ್ಪ, ಅದೆಷ್ಟು ಕಠೋರವಾಗಿದೆ. ಹೇಳ್ರಿ, ಸುಮ್ಮನೆ ಕಲ್ಲಿನ ಹಾಗೆ ನಿಂತು ಬಿಟ್ಟಿದ್ದೀರಲ್ಲ. ಇವರ ಕೇಳುವ ಉಪದೇಶವನ್ನ ಸರಿಯಾಗಿ ಕೇಳ್ಕೊಳ್ಳಿ. ಅಂತೆ ನನಗೆ ಬಣ್ಣದ ಹೆಣ್ಣು ಅಂದ್ರು ನಿಮಗೆ ಯಾವ ಮಾತುಗಳು ಬರ್ತಿಲ್ಲ ಅಲ್ವೇ? ಇನ್ನು ಈ ಹಾಳು ಮನೇಲಿ ನಾನು ಇರ್ಬೇಕೇನ್ರಿ? ಮಾತಾಡಿ, ನಿಮ್ಮನ್ನ ಕೇಳ್ತಿರೋದು. ಇಷ್ಟೆಲ್ಲ ಆದ್ರೂ ಸುಮ್ಮನೆ ಕುಳಿತುಕೊಂಡಿದ್ದೀರಲ್ಲ. ನನ್ನ ಮೇಲೆ ನಿಮಗೆ ಪ್ರೀತಿ ಅನ್ನೋದೇ ಇಲ್ಲ. ನೀವು ಇಂಥವ್ರು ಅಂತ ನನಗೆ ಮೊದಲೇ ಗೊತ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೈ ಹಿಡಿಯುವ ಸಾಹಸವನ್ನೇ ಮಾಡ್ತಾ ಇರಲಿಲ್ಲ. ತಂದೆ ತಾಯಿಲ್ಲದ ತಪ್ಪಲಿಯಾದ ನನ್ನನ್ನ ಈ ಮನೆಗೆ ಕರೆದುಕೊಂಡು ಬಂದು ನನ್ನ ಕತ್ತನ್ನ ಈ ರೀತಿ ಕೊಯ್ಬಾರ್ದು ಮಿಸ್ಟರ್ ಪ್ರಕಾಶ್. ನಾವು ಯಾವ ಅಪರಾಧ ಮಾಡಿದ್ರು, ನಾವು ಹೇಗೆ ನಡ್ಕೊಂಡು ಬಂದ್ರು ನಿಮ್ಗದು ಎಲ್ಲ ತಪ್ಪಾಗೆ ಕಾಣ್ತಾ ಉಂಟು. ನಾವು ಹೇಗೆ ನಡ್ಕೊಂಡ್ರು ನಿಮಗದು ಅಪರಾಧವಾಗಿ ಕಾಣ್ತಾ ಇದೆ. ನೋಡಮ್ಮ, ನಾವು ಏನ್ ಮಾಡಿದ್ರು ಇವ್ರ ಮನಸ್ಸಿಗೆ ವಿಪರೀತವಾಗೇ ಕಾಣ್ತಾ ಉಂಟು. ವಿಪರೀತವಾಗಿ ನಡೆದುಕೊಳ್ಳುತ್ತಿರುವುದು ನಾವಲ್ಲ ಬ್ರದರ್, ನೀವು. ನನ್ನ ತಮ್ಮ ವಿದ್ಯಾವಂತ, ಬುದ್ಧಿವಂತ ಅನ್ನುವ ಅತುಲ ವಿಶ್ವಾಸಕ್ಕೆ ನೀನು ಕೊಡಲಿ ಏಟವನ್ನು ಕೊಟ್ಟು ಅವಳನ್ನು ಈ ಮನೆಗೆ ಕರೆದುಕೊಂಡು ಬಂದೆ. ಆದರೂ ಕೂಡ ನಾನು ಇಷ್ಟು ಹೊತ್ತು ಸುಮ್ಮನೆ ಇದ್ದೆ. ಯಾಕೆ? ಒಂದು ದಿವಸ ಆದರೂ ಈ ಮನೆಯಲ್ಲಿ ನಕ್ಕು ನಲಿಯುವ ಮಾತಿಲ್ಲ, ದುಃಖ ದುಮ್ಮಾನಗಳ ಚಿಂತೆಯೇ ಇಲ್ಲ. ಕಲಿತವರು ಅಂತ ಇಲ್ಲಿ ಹೇಳಿಕೊಳ್ಳುವ ನಿಮಗೆ ನಿಮ್ಮ ಜೀವನದ ಅರ್ಥವೇ ಗೊತ್ತಿಲ್ಲ. ಹೆತ್ತವರು ತಮ್ಮ ಮಕ್ಕಳನ್ನ ಪಾಲನೆ ಪೋಷಣೆಯನ್ನ ಮಾಡಿ ದೊಡ್ಡವರನ್ನಾಗಿ ಮಾಡುವುದು ಏತಕ್ಕಾಗಿಯೋ? ಶಾಲೆ ಕಾಲೇಜು ಶಿಕ್ಷಣವನ್ನು ಕೊಟ್ಟು ವಿದ್ಯಾವಂತರಾಗಿ ಮಾಡುವುದಾದರೂ ಏತಕ್ಕಾಗಿ? ಬಂಧು ಬಳಗದ ಕಲ್ಯಾಣಕ್ಕಾಗಿ, ನ್ಯಾಯ ಧರ್ಮ ನೀತಿಯ ಉದ್ಧಾರಕ್ಕಾಗಿ ಅಲ್ವೇನೋ ಪ್ರಕಾಶ? ಉದ್ಧಾರಕ್ಕಾಗಿ ಅಲ್ವೇ? ನೋಡು, ಕುಂಟಿಯಾದ ನಮ್ಮ ತಂಗಿಗೆ ಒಂದು ಶಾಂತಿಯ ಬದುಕನ್ನು ಕೊಟ್ಟು ಮುಪ್ಪಿನಲ್ಲಿ ಅನಾರೋಗ್ಯದಲ್ಲಿರುವ ನಮ್ಮಪ್ಪನಿಗೆ ನೆಮ್ಮದಿಯನ್ನ ಕಲ್ಪಿಸಿಕೊಡುವುದು ನಮ್ಮ ಕರ್ತವ್ಯ ಅಲ್ವೇನೋ ಪ್ರಕಾಶ? ನಮ್ಮ ಕರ್ತವ್ಯವಲ್ವೇ? ನಾನ್ಯಾವ ಕರ್ತವ್ಯಕ್ಕೆ ಲೋಪವಾಗಿ ನಡೆದುಕೊಂಡೆ ಅಣ್ಣ? ಕರ್ತವ್ಯಕ್ಕೆ ಬಾಹಿರನಾಗಿ ನೀನು ನಡೆದುಕೊಳ್ತೇ ಇರಬಹುದು, ಆದರೆ ಪ್ರಕಾಶ, ನಮ್ಮೆಲ್ಲರ ಹೃದಯದಿಂದ ನೀನು ದೂರ ಹೋಗ್ತಾ ಇದೆಯಲ್ಲೋ. ಒಂದು ಹೆಣ್ಣಿನ ನೆವದಿಂದ ಹೆತ್ತಪ್ಪ, ಒಡ ಹುಟ್ಟಿದ ಅಣ್ಣ, ಪ್ರೀತಿಯ ತಂಗಿಯನ್ನೇ ಮರೆತು ಯಾವುದೋ ಭ್ರಮಾಲೋಕದಲ್ಲಿ ಸಾಕ್ತಾ ಇದೆಯಲ್ಲೋ ಪ್ರಕಾಶ ನೀನು. ಕೇಳ್ರಿ, ಹೇಳ್ತಾರೆ ಚೆನ್ನಾಗಿ ಬುದ್ಧಿವಾದವನ್ನ. ಅವ್ರು ಹೇಳಿದಂತೆ ಕೇಳ್ಕೊಂಡು ನನ್ನನ್ನು ಮರೆತು ಇವ್ರ ಜೊತೆ ಹಾಯಾಗಿದ್ದು ಬಿಡಿ. ನೋಡಮ್ಮ ಉಮಾ, ನೀನಿನ್ನೂ ಚಿಕ್ಕವಳು. BA ಓದಿದ ಮಾತ್ರಕ್ಕೆ ನಿನ್ನ ಬುದ್ಧಿ ಹಿರಿದಾಗಿದೆ ಅಂತ ತಿಳ್ಕೊಳ್ಬೇಡ. ದೇವರು ಮಾತನಾಡುವುದಕ್ಕೆ ನಾಲಿಗೆ ಕೊಟ್ಟಿರಬಹುದು, ಆದರೆ ಆಡುವ ಮಾತಿಗೆ ಮರ್ಯಾದೆಯ ಮಿತಿದೆ ಅನ್ನುವುದನ್ನ ಮಾತ್ರ ಮರಿಬೇಡ. ಏನಂದ್ರಿ? ಮರ್ಯಾದೆ ಬಗ್ಗೆ ನೀವು ನನಗೆ ಹೇಳ್ತಾ ಇದ್ದೀರಾ? ಮರ್ಯಾದೆ ಕೆಟ್ಟವಳಾದ ನಾನು ಈ ಮನೇಲಿ ಒಂದು ಕ್ಷಣ ಕೂಡ ನಾನಿರಲ್ಲ. ಈ ಮನೆ ಸಹವಾಸ ಬೇಡ ಅಂತ ಇದ್ರೆ ಬಾಗಿಲು ತೆರೆದುಕೊಂಡೇ ಇದೆ. ಅಪ್ಪ, ಉಮಾ ಈ ಮನೆಯಿಂದ ಹೊರಟು ಹೋಗುದಾದ್ರೆ ನಾನು ಹೊರಟೋಗ್ಬಿಡ್ತೇನೆ. ಹೇ ಪ್ರಕಾಶ, ಯಾರೋ ನಿನಗೆ ಈ ಮನೆಯಿಂದ ಹೊರಡು ಅಂತ ಹೇಳಿದ್ದಾರೆ? ಇಲ್ಲ, ಹಾಗಲ್ಲಪ್ಪ ಪ್ರಕಾಶ. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ನಾವೆಲ್ಲರೂ ಒಂದಾಗಿರ್ಬೇಕು. ಹಾಗಿದ್ರೆ ಮಾತ್ರ ಅಲ್ವೇ ನಮ್ಮನೆ ಸ್ವರ್ಗ ಅನಿಸಿಕೊಳ್ಳುವುದು. ನೋಡಪ್ಪ ಪ್ರಕಾಶ, ಇದು ನಿನಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಈ ಮನೆಯನ್ನ ಬಿಟ್ಟು ಹೊರ ಹೋಗುವ ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಪ್ಪ ಪ್ರಕಾಶ, ಕೈ ಹಾಕ್ಬೇಡ.
ಇವರು ಆಡೋ ಮಾತುಗಳನ್ನ ಸ್ವಲ್ಪವೂ ಕೇಳಬೇಡಿ. ಯಾಕೆ ಈ ಮನೆಯಿಂದ ಹೊರಗೆ ಹೋದ್ರೆ ನಮಗೆ ಬಾಡಿಗೆ ಮನೆ ಸಿಗೋದಿಲ್ವೇನು? ಬೇಕಾದಷ್ಟು ಮನೆಗಳು ಸಿಗ್ತವೆ. ನಿಮ್ಮನ್ನು ಕಲಿಸಿದ ವಿದ್ಯದ ಪ್ರತೀಕವಾಗಿ ತಮಗೆ ದುಡ್ಡು ಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಪ್ರೀತಿಯ ನಟನೆಯನ್ನು ಮಾಡ್ತಿದ್ದಾರೆ ಅಷ್ಟೇ. ಪ್ರೀತಿ ಮಾಡಿದವ್ರಿಗೆ ತಾನೇ ಅದು ಗೊತ್ತಾಗೋದು. ಇಷ್ಟೆಲ್ಲ ಕೇಳಿಸ್ಕೊಂಡರು ನೀವಿನ್ನೂ ಈ ಹಾಳಾದ ಮನೆಯಲ್ಲಿ ಇರ್ಬೇಕೇನ್ರಿ? ಯಾವುದಕ್ಕೂ ಸ್ವಾತಂತ್ರ್ಯವಿಲ್ಲದ ಈ ಜೈಲ್ ಅಂತ ಮನೆಯಲ್ಲಿ ಇರೋದಕ್ಕಿಂತ ಯಾವ್ದಾದ್ರೂ ಗೂಡಿಸಲ್ಲಿರೋದೇ ಲೇಸು. ಬನ್ನಿ ಹೋಗೋಣ ಹೋಗೋಣ. ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ಸುಮ್ಮನೆ ನಿಂತಿದ್ದೀರಲ್ರಿ? ಯಾಕೆ? ನನ್ನ ರೂಪ, ನನ್ನ ಪ್ರೀತಿ ಇದ್ಯಾವುದು ನಿಮಗೆ ಬೇಡವಾಯ್ತಾ? ಹಾಗಾದ್ರೆ ನಾನಿಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ. ನೀವು ನನ್ನ ಜೊತೆ ಬರ್ತೀರಾ ಅಥವಾ ಇಲ್ಲ? ಬರ್ತೀನಿ ಚಿನ್ನ, ಇನ್ನು ಬಿಟ್ರೆ ನನ್ನ ಬಂಗಾರ. ಅಣ್ಣ ಅಣ್ಣ ಬೇಡಣ್ಣ, ದಯವಿಟ್ಟು ಎಲ್ಲಿಗೂ ಹೋಗ್ಬೇಡ ಅಣ್ಣ. ನೀನು ಇದೇ ಮನೆಯಲ್ಲಿ ಇರ್ಬೇಕಣ್ಣ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದಕ್ಕಿಗೂ ಅಷ್ಟೇ ಯಾವುದೇ ಕೆಲಸ ಕೊಡಲ್ಲ. ಇಡೀ ಮನೆ ಕೆಲಸನೆಲ್ಲ ನಾನೇ ಮಾಡಿಬಿಡ್ತೀನಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಣ್ಣ. ನೀವು ಆರಾಮಾಗಿ ಸಂತೋಷವಾಗಿರ್ಬೋದು. ಆದ್ರೆ ಈ ಮನೆನ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ನಿನ್ನನ್ನ ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲ ಅಣ್ಣ. ನಿನ್ನ ಭಯ ಅಂತಾನೆ ನಿನ್ ಕಾಲಿ ಬೀಳ್ತೀನಣ್ಣ. ಪ್ರಕಾಶ, ಪ್ರಕಾಶ, ಏನಪ್ಪ ಮಾಡ್ತಾ ಇದೀಯಾ? ಕುಂಟಿಯಾಗಿರೋ ತಂಗಿ ನಿನ್ನ ಕಾಲು ಹಿಡಿದು ಕೇಳ್ಕೊಳ್ತಾ ಇದ್ದಾಳೆ. ನೋಡಪ್ಪ, ಕಣ್ತೆರೆದು ನೋಡು ನೋಡು, ಮುಪ್ಪಿನಲ್ಲಿ ಅನಾರೋಗ್ಯದಲ್ಲಿರುವ ಅಪ್ಪ ಇದ್ದಾರೆ. ದೇಹ ಎರಡಾದರೂ ಜೀವ ಒಂದು ಅಂತ ನಿನ್ನನ್ನು ಪ್ರೀತಿ ಮಾಡುವ ಈ ನಿನ್ನ ಜೊತೆಯಲ್ಲಿದ್ದಾನೆ. ನಮ್ಮನ್ನೆಲ್ಲ ಬಿಟ್ಟು ಅದು ಹೇಗೋ ಈ ಮನೆ ಬಿಟ್ಟು ಹೋಗ್ತೀಯ? ಹುಟ್ಟಿ ಬೆಳೆದ ಈ ಮನೆಯನ್ನು ಬಿಟ್ಟು ನೀನು ತೊರೆದರೆ ನೀನಷ್ಟೇ ಅಲ್ಲಪ್ಪ, ನಾವು ಕೂಡ ನೆಮ್ಮದಿಯಾಗಿರುವುದಕ್ಕೆ ಸಾಧ್ಯ ಇಲ್ಲ. ಕೈ ಮುಗಿದು ಕೇಳ್ಕೊಳ್ತೀನಿ, ಹೋಗ್ಬೇಡಪ್ಪ, ಹೋಗ್ಬೇಡ. ಇವ್ರ ಜೊತೆ ನನ್ನ ಮಾತು ಅಣ್ಣ ಹೋಗ್ಬೇಡ ಅಣ್ಣ. ಅಣ್ಣ ನಿಂತ್ಕಣ್ಣ. ಹೆಣ್ಣಿನ ಮಾಯಾ ಹೆಣ್ಣಿನ ಮಾಯಾ ಮೋಹದ ಪಾಶ ಮಾನವ ಕುಲವನ್ನು ಕೆಡಿಸುವ ನೀಚ ಮಾನವ ಕುಲವನ್ನು ಕೆಡಿಸುವ ನೀಚ ಹೆಣ್ಣಿನ ಮಾಯಾ